ಮನೆ ಮುಂದೆನೆ ಬಂದು ಪ್ಲಾನ್ ಮಾಡಬೇಕು ಅಂತಿರ್ಲಿಲ್ಲ, ಸಾವಿರಾರು ದಾರಿ ಇತ್ತು ಅಂತ ಹೇಳಿ. ಇದು ಕೂಡ ಅನುಮಾನಕ್ಕೆ ಕಾರಣವಾಗುತ್ತೆ. ಹಾಗಾದ್ರೆ ಒಬ್ರನ್ನೊಬ್ರು ಕೊಲೆ ಮಾಡುವಷ್ಟು ದ್ವೇಷ ರಾಜಕಾರಣ ಬಳ್ಳಾರಿಯಲ್ಲಿ ಇದೆಯಾ ಅಂತ? ನೋಡಿ ಮೇಡಮ್, ಅದು ಅನುಮಾನ ಅಲ್ಲ 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 ನೋಡಿ ಮೇಡಮ್, ನನಗೆ ನೀವು ಸ್ವಲ್ಪ ತಿಳ್ಕೊಳ್ಳಿ ಮೇಡಮ್. ನಾನು ಏನಂತ ಹೇಳ್ತಿದ್ದೀನಿ ಅಂತಂದ್ರೆ, ಅದು ಎಲ್ಲಿ ನಾನು ಏನಂತ ಹೇಳಿದ್ದೀನಿ, ಕೊಲೆ ಮಾಡ್ಬೇಕಂದ್ರೆ ಇಲ್ಲಿವರೆಗೆ ಬರ್ಬೇಕೇನ್ರಿ, ಕೊಲೆ ಮಾಡ್ಬೇಕಂದವ್ರಿಗೆ ನೂರಾರು ದಾರಿಗಳು ಇರ್ತಾವೆ, ಇಲ್ಲಿವರೆಗೆ ಬಂದು ಕೊಲೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿರೋದು. ಅದು ಏನಂತ ಹೇಳಿದ್ದೀನಿ ನಾನು, ನನ್ನ ಮನೆ ಮುಂದೆ ಬಂದು ಕೊಲೆ ಮಾಡಕ್ ಬಂದಿದ್ದಾರೆ ಅಂತೇಳಿ ಪ್ರೆಸ್ ಅವ್ರ ತಗ ಹೇಳಿದಾಗ ಪ್ರೆಸ್ ಅವ್ರು ಬರ್ತಾರೆ. ಯಾರನ್ನ ಕೊಲೆ ಮಾಡೋರು ಮನೆ ಮುಂದೆ ಬಂದು ಕೊಳ್ತಾರನಪ್ಪ, ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಮಾಡ್ತಾರೋ ಆ ರೀತಿಯಲ್ಲಿ ಮಾಡ್ತಾರೋ. ನಾವ್ ಇಲ್ಲಿ ಬಂದಿರೋದ ಬ್ಯಾನರ್ ನೋಡಕಂದ್ರೆ ಅದು ಕೊಲೆ ಮಾಡಕ್ಕೆ ನೂರಾರು ದಾರಿಗಳಿದೆ ಅಂತೇಳಿ ಅವರು ಚಿತ್ರ ನೋಡಿ ಮೇಡಮ್. ಅವ್ರು ಇವತ್ತಿಂದಲ್ಲ, ಅವ್ರು ಯಾವಾಗ್ಲೂ ಮ್ಯಾನಿಪುಲೇಷನ್ ಮಾಡ್ಕೊಂಡೆ ಬಂದಂತವ್ರು. ಅವರು ಇಷ್ಟಕ್ಕೆ ಮುಂಚೆ ಬೇರೆ ಬೇರೆ ಶಾಸಕರಿದ್ದಾಗ, ಅನಿಲ್ ಲಾಡ್ ಇದ್ದಾಗ, ಅನಿಲ್ ಲಾಡ್ ಮನೆಗೆ ಹೋಗಿ ಇದೇ ರಾಮುಲು ಪೆಟ್ರೋಲ್ ಹಾಕಿ ಮನೆಯೆಲ್ಲ ಸುಡ್ತಾನೆ, ಗಾಡಿ ಭಸ್ಮ ಮಾಡ್ಬಿಡ್ತಾನೆ ಅನಿಲ್ ಲಾಡ್. ಅಷ್ಟಕ್ಕೆ ಮುಂಚೆ ಬೇರೆ ಶಾಸಕರಿದ್ದಾಗ ಅವ್ರ ಮನೆಗಳಿಗೆ, ಬೇರೆಯವರು ಲೀಡರ್ಗಳಿದ್ದಾಗ ಅವ್ರ ಮನೆಗಳಿಗೆ ಹೋಗಿ ಇವರೆಲ್ಲ ದಾಂಧಲೆವನ್ನು ಮಾಡಿ ಏನೇನು ಕ್ರಿಯೇಟ್ ಮಾಡಬೇಕು ಮಾಡ್ತಾರೆ. ಮೊನ್ನೆ ಇವೆಲ್ಲ ನೋಡಿಕೊಂಡು ಇದೇ ರೀತಿಯಲ್ಲಿ ಭರತ್ ರೆಡ್ಡಿ ಹತ್ರ ಕೂಡ ನಾವು ಬಿಹೇವ್ ಮಾಡಬಹುದು ಅಂತ ಇಂಟೆನ್ಷನ್ ಅವ್ರು ಇರಬಹುದು. ಆದ್ರೆ ಯಾವತ್ತೂ ನಾವು ಶಾಂತಿಯುತವಾಗಿ ಇರ್ತೀವಿ. ಆದ್ರೆ ನಮ್ಮ ಕಾರ್ಯಕರ್ತನ ಕಾಪಾಡಕ್ಕೆ ಎಲ್ಲಾ ರೀತಿಯಲ್ಲಿ ನಾವು, ಯಾಕಂದ್ರೆ ಈಗ ಒಂದು ಟೀಮ್ ಅಲ್ಲಿ ಇದ್ದಾಗ ನಮ್ಮ ಕಾರ್ಯಕರ್ತರೆಲ್ಲ ಕರೆದಾಗ ಹೋಗ್ಬೇಕಾಗುತ್ತೆ ಮೇಡಮ್. ನಾವೇನು ಅಲ್ಲಿ ಹೋಗಿವಿ, ಆ ಸ್ಪಾಟ್ಗೆ ಏನ್ ನಡೆದೈತೆ ಅಂತ ನೋಡಕ್ ಹೋದ್ರೆ ಜನಾರ್ದನ್ ಈಗ ನಾನು ಹೋಗಿದ್ ಏಕಾಏಕಿ ನೀವೆಲ್ಲ ವಿಡಿಯೋಸ್ ಅಲ್ಲಿ ನೋಡಿರ್ಬೋದು, ಕೆಳಗೆಲ್ಲ ಅವ್ರ ಮನೆ ಮುಂದೆ ಎಲ್ಲ ಕಲ್ಲು ಏನು ದೊಡ್ಡ ದೊಡ್ಡ ಕಟ್ಟಿಗೆಗಳು ಎಲ್ಲ ತಗೊಂಡು ಹಾಕಿದ್ದು ವಿಡಿಯೋಸ್ ಇಲ್ಲೇ ನಿಮಗೆ ಪ್ಲೇ ಮಾಡಂದ್ರೆ ಪ್ಲೇ ಮಾಡ್ತೀನಿ ಮೇಡಮ್. ನನ್ನ ಹತ್ರ ವಿಡಿಯೋಸ್ ಇದೆ, ನಿಮ್ ಮುಂದೆ ಪ್ಲೇ ಮಾಡಂದ್ರೆ ಮಾಡ್ತೀನಿ. ಮಾಡಿ ಸರ್. ಕಲ್ಲು ಎಲ್ಲ ತಗೊಂಡ್ ಬಂದು ಅಲ್ಲಿದೆ ನೋಡಿಸ್ಕೊ, ತಗೊಂಡ್ಬಂದು ಕಲ್ಲುಗಳು ತೂರಾಟ ಮಾಡಿ ಕಟ್ಟಿಗಳು ಇಟ್ಕೊಂಡು ಮುಂದೆ ನಿಂತು ಯಾವ ರೀತಿಯಲ್ಲಿ ಮಾಡಿದಾರೆ ಅಂದ್ರೆ, ಒಂದು ಎಲ್ಲಿ ಜನ ಶಾಂತಿಯುತವಾಗಿ ಇರಬಾರದು ಅನ್ನೋದು ಉದ್ದೇಶದಿಂದ ಮಾಡಿದ್ದಾರೆ. ಸರಿ, ನೀವು ಶಾಂತಿ ಶಾಂತಿ ಅಂತ ಹೇಳ್ತಿದ್ದೀರಿ ಭರತ್ ರೆಡ್ಡಿ ಅವರೇ, ಆದ್ರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂತ ಸತೀಶ್ ರೆಡ್ಡಿ ಅವರಿಗೆ ಗನ್ಮ್ಯಾನ್ ಯಾಕೆ ಬೇಕು? ನಿಜವಾಗ್ಲೂ ಶಾಂತಿ ಪ್ರಿಯರಾದ್ರೆ ಗನ್ ಇಟ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಯಾಕೆ ಬಂದಿದೆ ಅಂತ ಹೇಳಿ. ನೋಡ್ ಮೇಡಮ್, ಸತೀಶ್ ರೆಡ್ಡಿ ಈಸ್ ಎ ಬಿಸ್ನೆಸ್ ಮ್ಯಾನ್. ಅವನು ಟೈಗರ್ ಇನ್ಫ್ರಾ ವರ್ಕ್ಸ್ LLP ಅಂತೇಳಿ ಅವನು ಒಂದು 800 to 1000 crores ಕಾಂಟ್ರಾಕ್ಟ್ ವರ್ಕ್ಗಳು ಮಾಡಂತ ಬಿಸ್ನೆಸ್ ಮ್ಯಾನ್ ಅವನು ಸತೀಶ್ ರೆಡ್ಡಿ. ಅವನು ದೊಡ್ಡ ಕಾಂಟ್ರಾಕ್ಟರ್. ಅವನು ಕಾಂಟ್ರಾಕ್ಟರ್ ಇದ್ದಾಗ ಅವರು ಹಲವಾರು ವಹಿವಾಟುಗಳು ಇರ್ತವೆ, ಬೇರೆ ಕಡೆ ಟ್ರಾವೆಲ್ ಮಾಡ್ತಿರ್ತಾರೆ, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತೆ ಮಹಾರಾಷ್ಟ್ರ ಅಲ್ಲಿ ಪ್ರಯಾಣ ಮಾಡ್ತಿರ್ತಾರೆ. ಅವ್ರ ಸೇಫ್ಟಿಗೆ ಅವ್ರು ಇಟ್ಕೊಂಡಿರ್ಬೋದು. ಅವ್ರು ಯಾಕೆ ಇಟ್ಕೊಂಡಿದ್ದಾರೆ ಅಂತ ನನಗೆ ಅಷ್ಟು ಮಾಹಿತಿ ಇಲ್ಲ. ನಾನು ಅವರು ಸ್ವಲ್ಪ ಹಾಸ್ಪಿಟಲ್ ಅಲ್ಲಿ ಸ್ವಲ್ಪ ಆರಾಮಾದ್ಮೇಲೆ ನಿಮ್ಗೆ ಕೊಡ್ತೀನಿ. ಈಗ ನಮಗ್ ಸಿಕ್ಕಿರೋ ದೃಶ್ಯಗಳಲ್ಲಿ ಸರ್, ನಿಮ್ಮ ಹತ್ರ ಬೇರೆ ಇದ್ರೆ ನೀವು ಅದನ್ನು ತೋರಿಸಿ ನಾವು ಅದನ್ನು ಕೂಡ ಪ್ಲೇ ಮಾಡ್ತೀವಿ. ಬಟ್ ನಮಗ್ ಸಿಕ್ಕಿರುವ ದೃಶ್ಯಗಳಲ್ಲಿ ವೈಟ್ ಸೂಟು, ಕ್ಷಮೆ ಇರಲಿ, ಬ್ಲಾಕ್ ಸೂಟು ಮೇಲ್ಗಡೆ ರೆಡ್ ಟರ್ಬನ್ ಹಾಕೊಂಡಿರುವವರ ಕೈಯಲ್ಲಿದ್ದ ಬಂದೂಕಿನಿಂದ ಫೈರ್ ಆಗಿರೋದು ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ನಮಗ್ ಸಿಕ್ಕೋ ಮಾಹಿತಿ ಪ್ರಕಾರ ಬ್ಲಾಕ್ ಸೂಟು ಹಾಗೆ ರೆಡ್ ಟರ್ಬನ್ ಅಲ್ಲಿ ಇದ್ದಿದ್ದು ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳು. ಅವರ ಬಂದೂಕಿನಿಂದಲೂ ಕೂಡ ಫೈರ್ ಆಗಿದೆ. ಮೇಡಮ್, ಈಗ ತನಿಖೆ ನಡೀತಿದೆ. ತನಿಖೆ ನಡೆಯುವಾಗ ನಾನು ಅದು ಈ ತರ ನಡೆದಿದೆ ಆ ತರ ನಡೆಯುವಂತೆ ಹೇಳಕ್ ಇಚ್ಛೆ ಪಡಲ್ಲ. ನನಗೆ ನನ್ನ ಹತ್ರ ಇರೋದು ಗವರ್ಮೆಂಟ್ ಕೊಟ್ಟಂತೆ 2 ಗನ್ಮ್ಯಾನ್, ನನಗೆ ಬೇರೆ ಗನ್ಮ್ಯಾನ್ಗಳು ಯಾರಿಲ್ಲ. ನಿನ್ನೆ ಅಲ್ಲಿ ಒಂದು 4-5 ಸಾವಿರ ಜನ ಇದ್ದಾಗ ಫೈರ್ ಮಾಡಿದ್ದಾರೆ ಈ ತರ ಅಂತೇಳಿ ನೀವು ಮಾಧ್ಯಮದಲ್ಲಿ ತೋರಿಸ್ತಿದ್ದೀರಿ. ಈಗ ಪೊಲೀಸರು ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಮೇಡಮ್, ಯಾರು ಮಾಡಿದ್ದಾರೆ, ಯಾರ ಕೈಯಿಂದ ಯಾರು ತಗೊಂಡು ಏನ್ ಮಾಡಿದ್ದಾರೆ ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ಈ ಕಾರ್ಯಕರ್ತ ಏನ್ ಸಾವಿಗೀಡಾದ್ರು ರಾಜಶೇಖರ್, ಅವರ ಸಾವು ಯಾರ ಬುಲೆಟ್ ನಿಂದ ಆಗಿರಬಹುದು? ನಿಮಗ್ ಸಿಕ್ಕ ಮಾಹಿತಿಯ ಪ್ರಕಾರ ಒಬ್ಬ ಶಾಸಕನಾಗಿ ನೀವು ನಿಮ್ ಸೋರ್ಸ್ ಇಂದ ಮಾಹಿತಿಯನ್ನ ಕಲೆ ಹಾಕಿರ್ತೀರಿ ಮೇಡಮ್. ಈಗ ಇನ್ವೆಸ್ಟಿಗೇಷನ್ ನಡೆಯುವಾಗ ನಾನು ಏನನ್ನ ಹೇಳ್ಬಿಟ್ರೆ ಏನಾಗುತ್ತಂತಂದ್ರೆ, ನೋಡಿ ಭರತ್ ರೆಡ್ಡಿ ಈ ರೀತಿಯಲ್ಲಿ ಹೇಳ್ತಾನೆ, ನೆಕ್ಸ್ಟ್ ಅವ್ರ ಸರ್ಕಾರ ಇದೆ, ಅವರು ಇದೇ ರೀತಿಯಲ್ಲಿ ಮಾಡ್ತಾರೆ ಅನ್ನೋದು ಇವ್ರು ಮತ್ತೆ ಇನ್ನೊಂದು ಪ್ರೆಸ್ ಮೀಟ್ ಇಟ್ಟು ಇದೇ ರೀತಿಯಲ್ಲಿ ಹೇಳ್ತಾರೆ ಮೇಡಮ್. ನಾನು ಯಾವ ಇನ್ವೆಸ್ಟಿಗೇಷನ್ ಇನ್ಫ್ಲೂಯೆನ್ಸ್ ಮಾಡಕ್ ಹೋಗಲ್ಲ, ಯಾವ ಇನ್ವೆಸ್ಟಿಗೇಷನ್ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಆ ಹುಡುಗ ಏನ್ ತೀರ್ಕೊಂಡು ಹೋಗಿದ್ದಾನೆ ಇವ್ರ ದುರುದ್ದೇಶದಿಂದ, ಆ ಹುಡುಗನಿಗೆ ದೇವರು 100ಕ್ಕೆ 100 ನ್ಯಾಯ ಮಾಡ್ತಾನೆ ಅನ್ನೋದು ನನ್ನ ನಂಬಿಕೆ ಇದೆ. ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮ್ ಇಲ್ಲಿ ಇದೆ ನೋಡಿ, ಕಾಣಿಸ್ತಿದ್ದೇನೆ ಮೇಡಮ್. ಹೌದು, ರೆಡ್ ಶರ್ಟ್ ಅಲ್ಲಿ ಮಾಜಿ APMC ಅಧ್ಯಕ್ಷರು, ಶ್ರೀರಾಮ್ಲು ಆಪ್ತರು, 24 ಗಂಟೆ ಅವ್ರ ಜೊತೆಗಿರೋರು, ಶ್ರೀರಾಮ್ಲಲ್ಲಿ ಬಿಸ್ನೆಸ್ ಪಾರ್ಟ್ನರು. ಅವ್ರ ರೆಡ್ ಶರ್ಟ್ ಅಲ್ಲಿ ಕೈಯಲ್ಲಿ ದೊಣ್ಣೆಗಳು ಇಟ್ಕೊಂಡು ಮನೆ ಮುಂದೆ ಅವ್ರ ಫಾಲೋವರ್ಸ್ ಎಲ್ಲ ಈ ತರ ವಿಜೃಂಭಿಸ್ತಿದ್ದಾರೆ.
ನಾವು ಇಷ್ಟವರೆಗೆ ನಾವೇನು ವಿಡಿಯೋಗಳು ತೋರಿಸಿಲ್ಲ, ರಾಜ್ಯದ ಜನತೆಗೆ ಒಂದೇ ಕಡೆ ನೋಡಿದಾರಲ್ಲ ಭರತ್ ರೆಡ್ಡಿ ಏನೋ ಮಾಡಿದಾನ ಅನ್ಕೋಬಹುದು. ಇವತ್ತಿನ ಇಲ್ಲ ಇಂಥವು 100ರಷ್ಟು ವಿಡಿಯೋಗಳು ನಾನು ತೋರಿಸ್ತೀನಿ. ಅವ್ರ ಕೈಯಲ್ಲಿ ದೊಣ್ಣೆ ನೋಡಿ ಇತ್ತು, ಎಷ್ಟು ಮಂದಿ ಜನ ಕಲ್ಲಿತ್ತು, ಇದ್ದಾರೆ. ಬಟ್ ನಿಮ್ಮವ್ರ ಈಗ ಮನೆಯಲ್ಲಿ ಕಡೆಯಲ್ಲಿ ರಾತ್ರಿ ಬಂದೂಕೆ ಇತ್ತು ಅಂತ ಆರೋಪ 9 ಮಾಡ್ತಾರೆ. ಗಂಟೆಗೆ ಈಗ ಅವರು ಎಲ್ಲ ಪ್ರಿಪೇರ್ ಇಲ್ಲ ಅಂತಂದ್ರೆ ಮನೆಯಲ್ಲಿ ಈ ಕಟ್ಟಿಗೆಗಳು ಈ ತರನ ಮನೆಯಲ್ಲಿ ಕಟ್ಟಿಗೆ ಇಟ್ಕೊಂಡು ಈ 100 ಜನ ಮನೆಯಲ್ಲಿ ಇಟ್ಕೊಂಡು ಯಾಕೆ ಕುಂತಿದ್ದಾರೆ ಮೇಡಮ್ ಅವರು? ಈಗ ಏನು ಉದ್ದೇಶ ಇದ್ದಿಲ್ಲ ಅವ್ರಿಗೆ, ಯಾಕೆ ಕುಂತಿದ್ರು? ಫೈರಿಂಗ್ ಮಾಡಕ ಬಂದಿದ್ದಾರೆ ಭರತ್ ರೆಡ್ಡಿ ಅಂತಾರೆ. ಇವರು ಇಷ್ಟು ಜನ ಹಾಕೊಂಡು ಯಾಕೆ ಕುಂತಿದ್ರು? ಅದರ ಜೊತೆಗೆ ನನಗೆ ಇನ್ನ ಹಲವಾರು ವಿಡಿಯೋಗಳು ನನ್ನ ಹತ್ರ ಇದೆ ಮೇಡಮ್. ಇವ್ರ ಮನೆ ಮೇಲಿಂದ ಒಬ್ಬರು ಫೈರಿಂಗ್ ಮಾಡ್ತಾನೆ, ಇವ್ರ ಮನೆ ಮೇಲಿಂದ ಒಬ್ಬರು ಫೈರಿಂಗ್ ಮಾಡ್ತಾರೆ ಮೇಡಮ್. ಇದು ಕ್ಲಾರಿಟಿ ಆಗಿಲ್ಲ, ನಾನು ರೆಡ್ ಸರ್ಕಲ್ ಮಾಡಿದ್ದೀನಿ, ಆಮೇಲೆ ನಿಮಗೆ ಕ್ಲಿಯರ್ ಪಿಕ್ಚರ್ಸ್ ನಾನು ತೆಗೆಸ್ಕೊಡಿಸ್ತೀನಿ. ಮನೆ ಮೇಲಿಂದ ಇವರೆಲ್ಲ ಇಂಥವೆಲ್ಲ ಇಟ್ಕೊಂಡು ಸರಿ. ಬಟ್ ಜನಾರ್ದನ್ ರೆಡ್ಡಿ ಅವರು ಹಾಗೆ ಶ್ರೀರಾಮುಲು ಅವರು ಪ್ರೆಸ್ ಮೀಟ್ ಮಾಡಿ ಮಾಡ್ತಾ ಇರೋ ಕ್ಲಿಯರ್ ಆರೋಪ ಪಿಕ್ಚರ್ ಅಂದ್ರೆ- ನಿಮ್ಗೆ ಕೊಡ್ತೀನಿ ಮೇಡಮ್. ಸರಿ, ಬಟ್ ಅವ್ರ ಆರೋಪ ಮಾಡ್ತಿರೋದೇನು, ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರನ್ನ ಕೊಲ್ಲಿಕ್ಕೇನೆ ಬಂದಿದ್ರು, ನಾರಾ ಭರತ್ ರೆಡ್ಡಿ ಅವರ ಕಡೆಯವರು ಡೈರೆಕ್ಟ್ ಆಗಿ ನೀವೇ ಅಲ್ಲಿ ಕೊಲ್ಲಿಕ್ ಹೋಗಿದ್ರಿ ಅಂತಾನೆ ಆರೋಪ ಮಾಡ್ತಾ ಇರೋದು. ಮೇಡಮ್ ಒಂದು ನಾನು ಕೇಳೋದೇನಂತಂದ್ರೆ, ನಮ್ಮ ಹುಡುಗರ ನಮ್ಮ ಕಾರ್ಯಕರ್ತರು ನಾವೆಲ್ಲರೂ ಅಲ್ಲಿ ಈ ತರ ಇನ್ಸಿಡೆಂಟ್ ಆಗಿದೆ ಅಂತೇಳಿ ನಾವು ಅಲ್ಲಿ ಹೋಗ್ಬೇಕು, ಅಲ್ಲಿ ಇನ್ಸಿಡೆಂಟ್ ಜಾಗಕ್ಕೆ ಹೋಗ್ಬೇಕಂತ ಹೋದ್ವಿ. ಅವ್ರ ಮನೆಯಲ್ಲಿ ಸಾವಿರಾರು ಜನ ಯಾಕಿದ್ರು? ಅವ್ರ ಕೈಯಲ್ಲಿ ಕಟ್ಟಿಗೆಗಳು ಎದಕ್ ಬಂದಿದ್ವು? ಅವ್ರ ಕೈಯಲ್ಲಿ ಇದು ಖಾರ ಪುಡಿ, ಕಲ್ಲು, ಮತ್ತೆ ಇನ್ನೊಬ್ಬನು ಏನಂತಾನೆ ಆಡಿಯೋ ನನಗೆ ಸಿಕ್ಕಿಲ್ಲ, ಒಬ್ಬ ಹುಡುಗ ತೆಕ್ಕೊಂಡಿದ್ದಾನೆ, ಆ ಹುಡುಗ ನನಗೆ ಸಿಗ್ತಾ ಇಲ್ಲ, ಇನ್ನೊಬ್ನ ಏನಂತಾನೆ ಮನೆ ಮೇಲಿಂದ ಬಾಂಬ್ಗಳು ಹಾಕ್ರಿ ಭರತ್ ರೆಡ್ಡಿ ಬಂದಿದ್ದಾನೆ ಅಂತಾರೆ. ಇವೆಲ್ಲ ಎಲ್ಲಿಂದ ಬರುತ್ತೆ ಮೇಡಮ್ ಅಂತ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಈ ರೀತಿಯಲ್ಲಿ ಗೂಂಡಾ ವರ್ತನೆ ಇಟ್ಕೊಂಡು ಬಾಂಬ್ಗಳು ಮನೆಯಲ್ಲಿ ಇಟ್ಕೊಂಡು ಮಾಡೋ ಅಂತ ಕೆಲಸಗಳು ಅವ್ರು ಮಾಡ್ತಿದಾರೆ ಹೊರತು ನಾನೆಲ್ಲಿ ಬಾಂಬ್ಗಳು ಇಟ್ಕೊಂಡು ಹೋಗಿಲ್ಲ, ನಾನೆಲ್ಲಿ ಕಲ್ಲುಗಳು ಇಟ್ಕೊಂಡು ಹೋಗಿಲ್ಲ, ನಾನೆಲ್ಲಿ ಕಟ್ಟಿಗೆ ಇಟ್ಕೊಂಡು ಹೋಗಿಲ್ಲ. ಪೆಟ್ರೋಲ್ ಬಂಪ್ ತರಿಸಿದ್ ನೀವು ಅನ್ನೋ ಆರೋಪ ಇದೆ. ಪೆಟ್ರೋಲ್ ಬಂಪ್ ತರಿಸಿ, ಗನ್ಗಳನ್ನ ತರಿಸಿ, ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆಗೆ ಟಾರ್ಗೆಟ್ ಮಾಡಿ ಅವರು ಬಂದಿರೋದೇ ಸುಳ್ಳಿನ ಕೋಟೆ ಮೇಡಮ್. ಅವರು ಬಂದಿರೋದೇ ಸುಳ್ಳಿನ ಕೋಟೆ ಕಟ್ಕೊಂಡು. ನಾನ್ ಪೆಟ್ರೋಲ್ ಬಾಂಬ್ ತಂದಿದ್ರೆ ನಾನಂತ ಚೀಪ್ ಕೆಲಸಕ್ಕೆ ಅಂತ ಚೀಪ್ ಭಾಷೆ ಕೂಡ ಯೂಸ್ ಮಾಡಲ್ಲ ಮೇಡಮ್. ನಮ್ಮವ್ರು ಯಾರನ್ನ ತಂದಿದ್ರು ಅದು ಪ್ರೂವ್ ಆಗ್ಬೇಕಲ್ಲ, ಇನ್ಸಿಡೆಂಟ್ ನಡೆದಿದ್ರೆ ಪ್ರೂವ್ ಆಗ್ಬೇಕಲ್ಲ ಮೇಡಮ್. ಯಾಕಂದ್ರೆ ನನಗೆ ಇವತ್ತು ಹೆಂಗ್ ಅನಿಸ್ತಿದೆ ಅಂತಂದ್ರೆ, ನಾನು ಯಾವತ್ತು ಇಷ್ಟು ಅಭಿವೃದ್ಧಿ ಕೆಲಸಗಳು ಬಳ್ಳಾರಿದಾಗ ಮಾಡಿದಾಗ ಕೂಡ ನಾನು ಯಾವ ಮೀಡಿಯಾಗ ಕೂಡ ನಾನು ಎಕ್ಸ್ಪೋಸ್ ಆಗೋನಲ್ಲ ಮೇಡಮ್. ಯಾಕಂದ್ರೆ ಲೋ ಪ್ರೊಫೈಲ್ ಇಟ್ಕೊಂಡು ನಾನು ಬಳ್ಳಾರಿಯಾಗ ಕೂಡ ನಾನು ತಿರುಗಾಡೋದು ನೀವು ನೋಡ್ಬೋದು. ನೀವು ಯಾರಿಗನ್ ಕೇಳಿದ್ರೆ ಹೇಳ್ತಾರೆ, ನಾನು ಒಬ್ಬೊಬ್ಬನೇ ಬೈಕ್ ಹಾಕೊಂಡು ಸ್ಲಮ್ಗಳನ್ನಾಗ ಹೋಗ್ತಿರ್ತೀನಿ, ಬಹಳ ಸಿಂಪಲ್ ಆಗಿರ್ತೀನಿ. ಇವತ್ತು ಇದು ಇಷ್ಟು ಹೈಪ್ ತಗೊಂಡು ನಾನು ಮೀಡಿಯಾ ಮುಂದೆ ನನ್ನ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಬೇಕಂದ್ರೆ ನನಗೆ ಒಂದು ರೀತಿಯಲ್ಲಿ ನೋವು ಆಗ್ತದೆ. ಈಗ ನಿಮ್ಮ ಆಪ್ತರು ಅಂತ ಹೇಳಿಸ್ಕೊಳ್ತಾ ಇರುವ ಚಾನಲ್ ಶೇಖರ್ ಅವರು ಒಂದಷ್ಟು ಆರೋಪಗಳ ಬಗ್ಗೆ ಪ್ರಶ್ನೆ ಇದೆ ಸರ್. ಶೇಖರ್ ಅವರು ಹೇಳ್ತಾರೆ, ತೆಲಂಗಾಣದಿಂದ ಜನಾರ್ದನ್ ರೆಡ್ಡಿ ಅವರು ಜನರನ್ನ ಕರೆಸಿದ್ರು. ಒಂದೇ ನಿಮಿಷ ಮೇಡಮ್, ಹಾಗೆ ಬ್ಯಾನರ್ ಮೇಡಮ್ ಒಂದೇ ನಿಮಿಷ, ನಂದು ಕಂಪ್ಲೀಟ್ ಆಗಿಲ್ಲ. ನಮ್ಮ ಸತೀಶ್ ರೆಡ್ಡಿ ಅಂತೇಳಿ ಅವನು ಹಾಸ್ಪಿಟ್ಲಾಗ ಇರ್ತಾನೆ, ನಮ್ಮ ಹುಡುಗ ತೀರ್ಕೊಂಡು ಹೋಗ್ತಾನೆ. ಇಷ್ಟೆಲ್ಲ ನೋವುಗಳು ನಮಗಿದ್ರು, ಮತ್ತೆ ಅವರೇ ಪ್ರೆಸ್ ಮೀಟ್ ಅನ್ನು ಮಾಡಿ ನಮ್ ವಿರುದ್ಧ ಇಲ್ಲ ಭರತ್ ರೆಡ್ಡಿ ನಮ್ಮನ್ನ ಸಾಯಿಸಾಕ್ ಬಂದಿದ್ದ, ಭರತ್ ರೆಡ್ಡಿ ಈ ರೀತಿಯಲ್ಲಿ ಮಾಡ್ದ. ಭರತ್ ರೆಡ್ಡಿ ಬಂದಿದ್ದು 8:30 9 ಗಂಟೆಗೆ, ಸತೀಶ್ ರೆಡ್ಡಿ ಅವ್ರನ್ನ ಕಲ್ಲು ಹಾಕಿ ಯಾಕೆ 4:30 5 ಗಂಟೆಗೆ ಅವ್ರಿಗೆ ತಲೆ ಹೊಡೆದು ಹಾಕಿದ್ರು? ಅಷ್ಟಕ್ಕೆ ಮುಂಚೆ ನಮ್ಮ 2:30 3 ಗಂಟೆಗೆ ಲೋಕೇಶ್ ಅನ್ನೋ ಹುಡುಗನ್ಗೆ ಫೋನ್ ಮಾಡಿ ನನ್ನ ಮನೆ ಮುಂದೆ ಬ್ಯಾನರ್ ಹಾಕ್ಬಾರ್ದು ಅಂತೇಳಿ ಖುದ್ದು ಅವರು ಶಾಸಕ